ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಡಿಕೆ ಬ್ರದರ್ಸ್ ಭರ್ಜರಿ ರಣತಂತ್ರವನ್ನ ನಡೆಸ್ತಾ ಇದ್ದಾರೆ. ಕಾಲಿಗೆ ಚಕ್ರ ಕಟ್ಕೊಂಡಂತೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ಕೂಡ ಡಿಕೆ ಜನಸ್ಪಂದನ ಸಭೆ ನಡೆಸಿ ರಣತಂತ್ರವನ್ನ ರೂಪಿಸಿದ್ದಾರೆ. ಹೀಗಾಗಿ ಅಲರ್ಟ್ ಆಗಿರುವಂತಹ ಕುಮಾರಸ್ವಾಮಿ ಹಾಗೆ ಯೋಗೇಶ್ವರ್ ಅವರು ಚನ್ನಪಟ್ಟಣ ಗೆಲುವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಚನ್ನಪಟ್ಟಣ ಗೆಲ್ಲೋದಕ್ಕೆ ಡಿಕೆ ಎಚ್ಡಿಕೆ ಗೇಮ್ ಪ್ಲಾನ್. ಕ್ಷೇತ್ರದಲ್ಲಿ ಡಿಕೆ ಸರಣಿ ಸಭೆ, ಜನಸ್ಪಂದನ ಕಾರ್ಯಕ್ರಮ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸೋಲಿನಿಂದ ಡಿಕೆ ಬ್ರದರ್ಸ್ ಕೆರಳಿದ್ದಾರೆ. ಹೇಗಾದ್ರೂ ಮಾಡಿ ಚನ್ನಪಟ್ಟಣ ಕ್ಷೇತ್ರವನ್ನ ಗೆದ್ದು ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ಗೆ ತಕ್ಕ ಪಾಠ ಕಲಿಸಲು ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಂದ ದಿನದಿಂದ ಚನ್ನಪಟ್ಟಣದಲ್ಲಿ ದೇವಸ್ಥಾನಗಳಿಗೆ ಓಡಾಡಿ ನಿರಂತರ ಸಭೆಗಳನ್ನ ನಡೆಸುತ್ತಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಇಂದು ಕೂಡ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು. 2 ವಾರದ ಅಂತರದಲ್ಲಿ ಸತತ 6ನೇ ಬಾರಿಗೆ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟ ಡಿಕೆ ಜನರ ಸಂಕಷ್ಟವನ್ನ ಆಲಿಸಿದ್ರು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಶೀರ್ಷಿಕೆಯಡಿ ಅರಳಾಳು ಸಂದ್ರ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಅಹವಾಲನ್ನ ಸ್ವೀಕರಿಸಿದ್ರು. ಈ ಮೂಲಕ ಚನ್ನಪಟ್ಟಣ ಮತದಾರರ ಸೆಳೆಯೋ ತಂತ್ರ ಮಾಡಿದ್ರು. ಈಗ ನಮ್ಮನ್ನೆಲ್ಲ ಭೇಟಿ ಮಾಡುವಂತ ಭಾಗ್ಯ ಸಿಕ್ಕಿದೆ, ನಿಮ್ಮೆಲ್ಲರೂ ಕೂಡ ಸೇವೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆ. ಇವತ್ತು ಉಪಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಮನೆ ಬಾಗಿಲಿಗೆ ನೀವು ಸೇವೆ ಮಾಡಬೇಕು, ನಿಮ್ಮ ಋಣ ತೀರಿಸಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಕರ್ಮಭೂಮಿ ಗೆಲ್ಲಲು ತಲೆ ಕೆಡಿಸಿಕೊಂಡ ಕುಮಾರಸ್ವಾಮಿ. ಚನ್ನಪಟ್ಟಣದಲ್ಲಿ ಡಿಕೆ ಆಕ್ಟಿವ್ ಆಗ್ತಿದ್ದಂತೆ ಇತ್ತ ಎಚ್ಡಿಕೆ ಕೂಡ ಚನ್ನಪಟ್ಟಣ ಉಳಿಸಿಕೊಳ್ಳೋಕೆ ಪಣ ತೊಟ್ಟಿದ್ದಾರೆ. ಪುತ್ರ ನಿಖಿಲ್ಗೆ ಎಚ್ಡಿಕೆ ಹೊಣೆಗಾರಿಕೆ ನೀಡಿದ್ದು ತಂದೆಯ ಕರ್ಮಭೂಮಿ ಗೆಲ್ಲಲು ನಿನ್ನೆಯಿಂದಲೇ ನಿಖಿಲ್ ಚನ್ನಪಟ್ಟಣ ಪ್ರವಾಸವನ್ನ ಆರಂಭಿಸಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸೋತ್ರೆ ಜೆಡಿಎಸ್ಗೆ ಭಾರಿ ಹೊಡೆತ ಬೀಳಲಿದೆ. ಯಾಕಂದ್ರೆ ಒಂದು ವೇಳೆ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಗೆದ್ರೆ ಜಿಲ್ಲೆಯಲ್ಲಿರುವ ಒಂದೇ ಒಂದು ಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರೋದ್ರಿಂದ ಜಿಲ್ಲೆಯ ಹಿಡಿತ ಕಳೆದುಕೊಳ್ಳಬೇಕಾಗುತ್ತೆ. ಕರ್ಮಭೂಮಿಯಲ್ಲಿ ಸೋಲಾದ್ರೆ ಕಾರ್ಯಕರ್ತರು ಚದುರುವ ಸಾಧ್ಯತೆ ಇದೆ. ಹೀಗಾಗಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲುವ ಅನಿವಾರ್ಯತೆ ಕುಮಾರಸ್ವಾಮಿಗೆ ಕಾಡ್ತಿದೆ. ಮೈತ್ರಿ ಅಭ್ಯರ್ಥಿ ಸೈನಿಕನ ನಿಖಿಲ್ ಕುಮಾರಸ್ವಾಮಿನ. ದೆಹಲಿಯಲ್ಲಿ ಕುಮಾರಸ್ವಾಮಿ ಯೋಗೇಶ್ವರ್ ರಣತಂತ್ರ ಸಭೆ. ಒಂದೆಡೆ ಕಾಂಗ್ರೆಸ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆ ನಡೆಯುತ್ತಿರುವಾಗಲೇ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಮಾತುಕತೆಯು ಬಿಜೆಪಿ ಮತ್ತು ಜೆಡಿಎಸ್ ವಲಯದಲ್ಲಿ ಜೋರಾಗಿ ನಡೆಯುತ್ತಿದೆ. ನಿನ್ನೆ ರಾತ್ರಿ ದೆಹಲಿಯಲ್ಲಿ ಮೈತ್ರಿ ನಾಯಕರು ಮಹತ್ವದ ಮೀಟಿಂಗ್ ನಡೆಸಿದ್ರು. ಚನ್ನಪಟ್ಟಣ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ನಡೆಸಿದ್ರು. ಸಭೆಯಲ್ಲಿ ಕುಮಾರಸ್ವಾಮಿ ಅವರಿಂದ 1 ವಾರದಲ್ಲಿ ಅಭ್ಯರ್ಥಿ ಬಗ್ಗೆ ಸ್ಪಷ್ಟತೆಯನ್ನ ಯೋಗೇಶ್ವರ್ ಕೇಳಿದ್ದಾರಂತೆ. ಚನ್ನಪಟ್ಟಣದಲ್ಲಿ ನಾವು ಅಭ್ಯರ್ಥಿಯನ್ನ ಶೀಘ್ರವೇ ಘೋಷಣೆ ಮಾಡಬೇಕು ಅಂತ ಕುಮಾರಸ್ವಾಮಿ ಬಳಿ ಯೋಗೇಶ್ವರ್ ಹೇಳಿದ್ದಾರೆ. ನೀವು ಒಪ್ಪಿದ್ರೆ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ ಆಗ್ತೇನೆ. ನಿಖಿಲ್ ಅಭ್ಯರ್ಥಿ ಆದ್ರೂ ನಾನು ಬೆಂಬಲ ನೀಡ್ತೇನೆ. ಆದ್ರೆ ನೀವೇ ಮುಂದೆ ನಿಂತು ಉಪಚುನಾವಣೆ ನಡೆಸಬೇಕು ಅಂತ ಎಚ್ಡಿಕೆಗೆ ಯೋಗೇಶ್ವರ್ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಇನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಚುನಾವಣಾ ತಯಾರಿ ಆರಂಭಿಸಿದೆ. ಅಭ್ಯರ್ಥಿಯನ್ನ ಬೇಗ ಘೋಷಿಸಿದ್ರೆ ನಾವು ಸಿದ್ಧತೆ ಮಾಡಿಕೊಳ್ಬಹುದು ಅಂತ ಯೋಗೇಶ್ವರ್ ಹೇಳಿದ್ದಾರಂತೆ. ಯೋಗೇಶ್ವರ್ ಅಭಿಪ್ರಾಯವನ್ನ ಆಲಿಸಿರುವ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ವಾರ ಬೆಂಗಳೂರಿಗೆ ಬರ್ತೇನೆ, ಮತ್ತೊಮ್ಮೆ ಚರ್ಚಿಸೋಣ, ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಿಂದ ಸುನೀಲ್ ಜೊತೆ ಸಯ್ಯಾದ್, TV9 ರಾಮನಗರ.